ಎಲ್ಲರಿಗೂ ನಮಸ್ಕಾರ. ಮರಳು ಮಿತ್ರ ಆ್ಯಪ್ನಲ್ಲಿ ಮರಳು ಬುಕ್ಕಿಂಗ್ ಮಾಡುವಂಥ ವಿಧಾನ. ಮೊದಲು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋದ ನಂತರ ಅಲ್ಲಿ ಮರಳು ಮಿತ್ರ ಅಂತ ಸರ್ಚ್ ಮಾಡಬೇಕು. ಮರಳು ಮಿತ್ರ ಅಂತ ಸರ್ಚ್ ಮಾಡಿದಾಗ ನೋಡಿ ಈ ಥರ ಆ್ಯಪ್ ಓಪನ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನೋಡಿ ಈ ಥರ ಬರ್ತದೆ ಇದರಲ್ಲಿ ಮರಳು ಮಿತ್ರ ಅಂತ. ಇದರ ನಂತರ ಮರಳು ಕಾಯ್ದಿರಿಸಿ, ಆನಂತರ ಕೆಳಗೆ ಶುಲ್ಕಗಳ ವಿವರ ಇದೆ, ಅದನ್ನು ಕೂಡ ನೋಡ್ಬೋದು. ಯಾವ ರೀತಿ ನೋಡಿ, 700 ರೂಪಾಯಿ ಮೆಟ್ರಿಕ್ ಟನ್ಗೆ ಇದೆ, ಪ್ಲಸ್ 5% GST. ಆನಂತರ ATMT 10 ಮೆಟ್ರಿಕ್ ಟನ್, 100 ಮೆಟ್ರಿಕ್ ಟನ್, 30 ಮೆಟ್ರಿಕ್ ಟನ್ ರೇಟ್ ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮತ್ತು ಕಿಲೋಮೀಟರಿಗೆ ಅಡಿಷನಲ್ ರೇಟ್ ಅಂತ ಇದೆ ಇದರಲ್ಲಿ. ಆನಂತರ ವಾಪಸ್ ಹೋಗಿ ಮರಳು ಕಾಯ್ದಿರಿಸಿ, ಆನಂತರ ಇಲ್ಲಿ ನೋಡಿ ವಿಳಾಸ ಸೇರಿಸಬೇಕು ನಾವು, ಜಿಲ್ಲೆ, ತಾಲೂಕು, ಹೋಬಳಿ, ಆನಂತರ ಸ್ಥಳ, ನಿಮ್ಮ ಸ್ಥಳವನ್ನಲ್ಲಿ ಮಾರ್ಕ್ ಮಾಡಬೇಕು. ಆನಂತರ ಪ್ರಸ್ತುತ ಸ್ಥಳ, ಯಾವ ಸ್ಥಳದಲ್ಲಿ ಇದ್ದೀರಂತ, ಅಂದರೆ ನಕ್ಷೆಯಲ್ಲಿ ಒಂದು ಸ್ಥಳವನ್ನು ಗುರುತಿಸಬೇಕು, ಅದು ಫೇಮಸ್ ಇರುವಂಥದ್ದು. ಆನಂತರ ಈಗ ನಾನು ನನ್ನ ಅಡ್ರೆಸ್ ಹಾಕಿದೆ, ಇಲ್ಲಿ ಮೊಬೈಲ್ ನಂಬರ್ ಕೂಡ ಆಗಿದೆ, ಅದನ್ನು ಆನಂತರ ಮುಂದೆ ಮಾಡಿ. ಇಲ್ಲಿ ನೋಡಿ ಈಗ ಯಾವ ಸ್ಯಾಂಡ್ ಅಂತ ಇದೆ, ಮರಳು ಸ್ಯಾಂಡ್, ನಮಗೆ ಬೇಕಾದದ್ದು ರಿವರ್ ಸ್ಯಾಂಡ್. ಆನಂತರ ಇಲ್ಲಿ ಕೆಳಗೆ ಎಷ್ಟು ಬೇಕಂತ ಪ್ರಮಾಣ, 8 ಮೆಟ್ರಿಕ್ ಟನ್ನ, 10 ಮೆಟ್ರಿಕ್ ಟನ್ನ, 12, 30 ಅಂದರೆ ಈಗ 10 ಮೆಟ್ರಿಕ್ ಟನ್ನ ಇಡುವ. 10 ಮೆಟ್ರಿಕ್ ಟನ್ನ ಸಾಧಾರಣ 3 ಯೂನಿಟಿಗಿಂತ ಮೇಲೆ ಬರ್ತದೆ, 3.5 ಯೂನಿಟ್ವರೆಗೆ ಬರ್ತದೆ. 10 ಮೆಟ್ರಿಕ್ ಟನ್ ಆಯಿತು. ಆನಂತರ ಬಳಕೆ ಯಾವುದಕ್ಕೆ ಬೇಕಂತ ಇಲ್ಲಿ ನೋಡಿ, ರೆಸಿಡೆನ್ಸಿಯಲ್ ಇದೆ, ಗೌರ್ಮೆಂಟ್ ವರ್ಕ್ ಅಂತಿದೆ, ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ, CC ರೋಡ್ ಮತ್ತು ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಅಂತ ಇದೆ. ನಮಗೆ ಬೇಕಾದ್ದು ರೆಸಿಡೆನ್ಸಿಯಲ್ ಹೌಸ್ ಕನ್ಸ್ಟ್ರಕ್ಷನ್, ಅಂದರೆ ಮನೆ ಉಪಯೋಗಕ್ಕೆ. ಆನಂತರ ಮುಂದೆ ಹೋದ ನಂತರ ಇಲ್ಲಿ 2 ಆಪ್ಷನ್ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ನಾವು, ಪೂಲ್ನಿಂದ ವಾಹನವನ್ನು ಸ್ವಯಂಚಾಲಿತವಾಗಿ ನಿಯೋಜಿಸಿದರೆ ಮಾತ್ರ ನಿಮಗೆ ತುಂಬ ತಡ ಆಗ್ತದೆ ಅದು. ಯಾಕೆಂದರೆ ಎಲ್ಲ ವಾಹನಗಳು ಬುಕ್ಕಿಂಗ್ ಇರುವ ಕಾರಣ ಅಷ್ಟು ಸುಲಭವಾಗಿ ಆಗಿದೆಲ್ಲ. ಅದರ ಬದಲು ಸುಲಭವಾಗಿ ಮತ್ತು ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ ಹಸ್ತಚಾಲಿತವಾಗಿ ವಾಹನವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ನಂತರ 2 ಬರ್ತದೆ, ಒಂದು ಆನ್ಲೈನಲ್ಲಿ ಪಾವತಿಸಿ, ಮತ್ತೊಂದು ನಗದು ಮೂಲಕ ಪಾವತಿಸಿ. ನಗದು ಮೂಲಕ ಅಂದರೆ ಅದು ಕೂಡ ಸ್ವಲ್ಪ ಹೋಮ್ ಆ್ಯಂಡ್ ಡೆಲಿವರಿ ಥರ ಇರ್ತದೆ, ಅಂದರೆ ಮರಳು ನಿಮ್ಮ ಮನೆಗೆ ಬಂದು ಬಿದ್ದ ನಂತರ ಡೆಲಿವರಿ ಮಾಡೋದು. ಅದು ಕೂಡ ಸ್ವಲ್ಪ ನಿಧಾನವಾದ ಇದು ಕೆಲಸ. ಹಾಗೆ ಅದನ್ನು ಬಿಟ್ಟು ಆನ್ಲೈನಲ್ಲಿ ಪೇಮೆಂಟ್ ಪಾವತಿಸಿ. ಯಾಕೆಂದರೆ ಅಂದರೆ ಗೌರ್ಮೆಂಟ್ ಸೈಟ್ ಇದು, ಇದಕ್ಕೆ ಪಾವತಿಸಿ ಹಣ ಇಲ್ಲಿ ಹೋಗೋದಿಲ್ಲ ಮತ್ತು ಮರಳು ಕೂಡ ಒಳ್ಳೆ ಸಿಗ್ತದೆ. ಆನಂತರ ಇಲ್ಲಿ ನೋಡಿ ವಾಹನದ ನಂಬರ್ ಮತ್ತು ಅವರ ಓನರ್ ನಂಬರ್ ಇರ್ತದೆ ನೋಡಿ. ಸಾಧಾರಣ ಇದರಲ್ಲಿ 130ಕ್ಕಿಂತಲೂ ಹೆಚ್ಚು ನಂಬರ್ಗಳಿವೆ. ಇದರಲ್ಲಿ ಯಾವುದನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಬೋದು. ಉದಾಹರಣೆ ಬೇಕಿದ್ದರೆ ನಾನು ಫಸ್ಟಿನದ್ದು ಸೆಲೆಕ್ಟ್ ಮಾಡ್ತೀನಿ. ಈಗ K19 AC 1605 ಅಬ್ದುಲ್ ರಶೀದ್ ಅಂತಿದೆ. ಅವ್ರದ್ದೀಗ ಸೆಲೆಕ್ಟ್ ಮಾಡಿದಾಗ ಈಗ ನೋಡಿ ಅವರ ಇದು ಬಂತು. ಆನಂತರ ಮುಂದೆ ಮಾಡಿದಾಗ ಇಲ್ಲಿ ಇದು ಬರ್ತದೆ, ಯಾವ ಸ್ಟಾಕ್ ಇಡಬೇಕಂತ. ಇಲ್ಲಿ ನೋಡಿ ಶಂಭೂರ್ ಇದೆ, ಸೌಪಾಡಿಗಿದೆ, ಮತ್ತೊಂದು ಅದ್ಯಪಾಡಿಯನ್ನು ಕ್ಲೋಸ್ ಮಾಡಿದೆ, ಯಾಕೆ ಕಾಣಿಸ್ತಾ ಇಲ್ಲ. ಇದು ಇರ್ಬೋದು, ಮುಂದಿನ ದಿನಗಳಲ್ಲಿ ಕೊಡ್ಬೋದು ಅದ್ಯಪಾಡಿ. ಈಗ ನೋಡಿ ಇಲ್ಲಿ ಶಂಭೂರ್ ಸ್ಟಾಕ್ ಅಂತ ಮಾಡುವ ನಾವು, ನಿಯೋಜಿಸಿ. ಆನಂತರ ಮುಂದೆ ಈಗ ನೋಡಿ ಸಂಪೂರ್ಣ ವಿವರ ಬಂತಿಲ್ಲಿ, ವಿತರಣಾ ಸ್ಥಳ, ನಮ್ಮ ಅಡ್ರೆಸ್ಸು ಮತ್ತು ಮರಳಿನ ವೆಚ್ಚ. ಈಗ 10 ಯೂನಿಟ್ ಮರಳಿಗೆ 7,350 ಆಯಿತು, ಸಾರಿಗೆ ವೆಚ್ಚ 3,700 ಆಯಿತು, ಮತ್ತು ಸೇವೆ ಶುಲ್ಕ 47 ರೂಪಾಯಿ, ಒಟ್ಟು ವೆಚ್ಚ 11,147. ಇದರಲ್ಲಿ ಮಾತ್ರ ಇನ್ನೊಂದು 100 ರೂಪಾಯಿ ಹೆಚ್ಚು ಕಟ್ಟಾಗ್ತದೆ. ಬ್ಯಾಂಕಿನಿಂದ ಟ್ರಾನ್ಸ್ಫರ್ ಮಾಡುವಾಗ 110 ರೂಪಾಯಿ ಅಥವಾ 200 ರೂಪಾಯಿ ಒಳಗೆ ಕಟ್ಟಾಗ್ತದೆ. ಅದು ನೋಡಿದ ನೆನಪು ನನಗೆ ಕರೆಕ್ಟ್ ಗೊತ್ತಿಲ್ಲ, ಚೆಕ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ ಸಂಪೂರ್ಣ ವಿವರ ಇದೆ, ಮತ್ತು ದೂರ ಎಷ್ಟು ಕಿಲೋಮೀಟ್ರ್ ಉಂಟು ಮತ್ತು ಸ್ಟಾಕೆಡ್ ವಿವರಣೆ ನೋಡಿ. ಇಲ್ಲಿಗ ವಾಹನ ವಿವರ ಬಂತು. ಈಗ K19 AC 160 ಅಬ್ದುಲ್ ರಶೀದ್ ಮತ್ತು ಅವರ ಮೊಬೈಲ್ ನಂಬರ್ ಕೂಡ ಇದೆ ಇಲ್ಲಿ. ಇದು ಮೊದಲು ಇರಲಿಲ್ಲ, ಈಗ ಮಾಡಿದೆ ಅಷ್ಟೇ. ಇದು ತುಂಬ ಒಳ್ಳೆಯದವರು ಮಾಡಿದ್ದು. ಇದರಿಂದಾಗಿ ಇನ್ನು ಮುಂದೆ ನೀವು ಯಾವುದೇ ಬುಕ್ ಮಾಡಿದರಂತ ಇವರನ್ನು ಸಂಪರ್ಕಿಸಿ, ಇವರಲ್ಲೇ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕು. ನೀವು ಯಾವ ಥರದ ಮರಳು ಬೇಕು, ಸಾರ್ನೆಗೆ ಬೇಕಾ, ಕಾಂಕ್ರೀಟಿಗೆ ಬೇಕಾ, ಅಥವಾ ದಪ್ಪ ಮರಳು ಬೇಕಾ, ಮೀಡಿಯಂ ಬೇಕಾ, ಯಾವುದು ಮರಳು ಬೇಕು ಮತ್ತು ಹೇಗೆ ಗುಣಮಟ್ಟ ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಇವರಲ್ಲಿ ವಿಚಾರಿಸಕ್ಕದ್ದು. ಈ ನಂತರ ಐ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ನಂತರ ಪಾವತಿಗೆ ಮುಂದುವರಿದ ನಂತರ ಇಲ್ಲಿ ನೋಡಿ ಪಾವತಿ ವಿಧಾನಗಳಿವೆ. ಡೆಬಿಟ್ ಕಾರ್ಡ್ ಪಾವತಿ ಕೂಡ ಇದೆ, ATM ಕಾರ್ಡ್ ಪಾವತಿ ಕೂಡ ಇದೆ. ಆನಂತರ EMI ಆಪ್ಷನ್ ಕೂಡ ಇದೆ, ಅಂದರೆ ಸಾಲ ಮೊದಲು. ಆನಂತರ GPay, ಫೋನ್ಪೇ, Paytm ಅದು ಕೂಡ ಇದೆ ಇದರಲ್ಲಿ. ನಾನೀಗ ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಕಾರ್ಡ್ ಹಾಕ್ತೀನಿ, ನಾನು ಸ್ಟೇಟ್ ಬ್ಯಾಂಕ್ ATM ಕಾರ್ಡ್. ಆನಂತರ ಇದರಲ್ಲಿ CVV ನಂಬರ್ ಇದನ್ನು ಹಾಕಿದ ನಂತರ ನೋಡಿ ನನ್ನ ಅಕೌಂಟ್ ನಂಬರ್ ಎಲ್ಲ ಡೀಟೇಲ್ಸ್ ಬಂತು. ಆನಂತರ ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದಾಗ ನನ್ನ ಮೊಬೈಲ್ಗೆ ಒಂದು SMS ಬರ್ತದೆ, ಅಂದರೆ OTP ನಂಬರ್ ಬರ್ತದೆ. ಆ OTP ನಂಬರನ್ನು ಇಲ್ಲಿ ಹಾಕಿದ ಕೂಡಲೇ ನನ್ನದು ಆರ್ಡ್ರ್ ಬುಕ್ ಆಗ್ತದೆ. ಈಗ ನನಗೆ ಜಸ್ಟ್ ತೋರಿಸಿದ್ದಷ್ಟೇ, ಹಾಗಾಗಿ ನಾನು ಕ್ಯಾನ್ಸಲ್ ಆಗ್ತೇನೆ. ಇದೇ ಥರ ನೀವೆಲ್ಲ ಮರಳು ಬುಕ್ ಮಾಡಿ, ಹಾಗೂ ಎಲ್ಲರಿಗೂ ಗುಣಮಟ್ಟದ ಒಳ್ಳೆಯ ಮರಳು ಕಡಿಮೆ ದರಕ್ಕೆ ಸಿಗುವಂತಾಗಲೆಂದು ಹೇಳುತ್ತಾ ವಿಡಿಯೋವನ್ನು ಮುಗಿಸ್ತೇನೆ.
ಶುಭಂ. ಜೈ ಕರ್ನಾಟಕ.